Hello everyone, welcome back to second unit of GST, that is extent and definition of GST. In previous video I explained the scope of GST. Now it's time to define the some important terms used to be used under the GST Act as per section 2. The first thing, the actionable claim, section 2 subsection 1. In simple, the action claim means here it is a claim to an unsecured debt and claim any official interest in movable property, or in simple words, a claim in which amount is recoverable with the help of law on civil grounds. ಅಂದರೆ ನೀವು ಕೊಟ್ಟಂಥ ಸಾಲವನ್ನು ಮರುಪಾವತಿ ಮಾಡಿಕೊಳ್ಳುವಂಥ ಅವಕಾಶ ನಿಮಗಿರ್ತದೆ. ಆವಾಗ ನೀವೇನು ಮಾಡಬೇಕು ಅಂದರೆ ವಿತ್ ದಿ ಹೆಲ್ಪ್ ಆಫ್ ಲಾ ಆನ್ ಸಿವಿಲ್ ಗ್ರೌಂಡ್ಸ್, ಅಂದರೆ ನೀವು ಕೋರ್ಟ್ ಮುಖಾಂತರ ಅದನ್ನು ಇತ್ಯರ್ಥ ಮಾಡಿಕೊಂಡು ನೀವು ಕೊಟ್ಟಂಥ ಸಾಲವನ್ನು ನೀವು ಮರುಪಾವತಿ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವೇನಂತ ಕರಿತೀವಿ, ಆ್ಯಕ್ಷನೇಬಲ್ ಕ್ಲೇಮ್ ಅಂತ ಕರಿತೀವಿ. ಬಟ್ ದ ಕಂಡೀಷನ್ ಈಸ್ ದೇರ್, ಯುವರ್ ಡೆಟ್ ಈಸ್ ಟು ಬಿ ಅನ್ಸೆಕ್ಯೂರ್ಡ್, ಅಂದರೆ ನೀವು ಕಟ್ಟಂಥ ಸಾಲಕ್ಕೆ ಯಾವುದೇ ರೀತಿಯಾದಂಥ ಅವರು ಸೆಕ್ಯೂರಿಟಿ ಕೊಟ್ಟಿರಬಾರ್ದು. ನೀವು ಕೊಟ್ಟಂಥ ಸಾಲಕ್ಕೆ ಅವರು ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಕೊಟ್ಟಿರಬಾರ್ದು ಅಂದಾಗ ಮಾತ್ರ ನೀವು ಆ್ಯಕ್ಷನೇಬಲ್ ಕ್ಲೇಮನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದೆನ್ ಹಿಯರ್ ದ ಪರ್ಟಿಕ್ಯುಲರ್ಲಿ ಆ್ಯಕ್ಷನೇಬಲ್ ಕ್ಲೇಮ್ ಅಂದರೆ ಏನು? The actionable claim as per the section 2 subsection 1, actionable claim according to section 3 of Transfer of Property Act 1882. ಇಲ್ಲಿ ಸ್ಲೈಡ್ ಹೋಗ್ಯದ, ಸ್ವಲ್ಪ ಇದು ಮಾಡ್ಕೊಡ್ರಿ. ಅಕಾರ್ಡಿಂಗ್ ಟು ಸೆಕ್ಷನ್ 3 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882 ಅಂದರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882 ಸೆಕ್ಷನ್ 3 ಏನು ಹೇಳುತ್ತೆ ಅಂದರೆ, ಆ್ಯಕ್ಷನೇಬಲ್ ಕ್ಲೇಮ್ ಮೀನ್ಸ್ ಕ್ಲೇಮ್ ಟು ಎನಿ ಡೆಟ್ ಅದರ್ ದ್ಯಾನ್ ಡೆಟ್ ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್. ಒನ್ಸ್ ಅಗೇನ್ ರಿಪೀಟ್, ಆ್ಯಕ್ಷನೇಬಲ್ ಕ್ಲೇಮ್ ಮೀನ್ಸ್ ಎ ಕ್ಲೇಮ್ ಟು ಎನಿ ಡೆಟ್ ಅದರ್ ದ್ಯಾನ್ ಡೆಟ್ ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್. ಅಂದರೆ ನೀವು ಯಾವುದೇ ಒಂದು ಸಾಲವನ್ನು ನೀವು ಮರುಪಾವತಿ ಮಾಡ್ಕೊಳ್ಳೋಕ್ಕೆ ಕ್ಲೇಮ್ ಮಾಡ್ಕೊಳ್ಬಹುದು. ಅದು ಹೆಂಗಿರಬೇಕು ಅಂದರೆ, ಯಾವುದೇ ಸಾಲ ಇರ್ಬೋದು, ಆದರೆ ಆ ಸಾಲಕ್ಕೆ ಏನಿರಬಾರ್ದು, ಸೆಕ್ಯೂರಿಟಿ ಅಥವಾ ಮಾರ್ಟ್ಗೇಜ್ ಅಥವಾ ಯಾವುದೂ ಇರಬಾರ್ದು ಆಫ್ ಇಮ್ಮೂವಬಲ್ ಪ್ರಾಪರ್ಟಿ, ಆರ್ ಬೈ ಹೈಪೋಥಿಕೇಶನ್ ಆರ್ ಪ್ಲೆಜ್ ಆಫ್ ಮೂವೇಬಲ್ ಪ್ರಾಪರ್ಟಿ ಆರ್ to any beneficial interest in movable property or not in the possession either actual or constructive of the claimant which the civil courts recognize as affording grounds for relief, whether such debt or beneficial interest be existent, accruing, conditional or contingent. ಅಂದರೆ ಅವ್ರೇನು ಹೇಳ್ತಾರಂದರೆ, ನೀವು ಯಾವುದೇ ಮೂವೇಬಲ್ ಪ್ರಾಪರ್ಟಿ ಇರಬಹುದು ಅಥವಾ ಇಮ್ಮೂವೇಬಲ್ ಪ್ರಾಪರ್ಟಿ ಇರಬಹುದು, ನೀವು ಸಾಲವನ್ನು ಕೊಟ್ರಿ ಅಂದರೆ ನೀವು ಕೊಟ್ಟಂಥ ವ್ಯಕ್ತಿ ಕಡೆಯಿಂದ ನೀವು ಸೆಕ್ಯೂರಿಟಿ ಅಂತೇಳಿ ಏನೂ ತೊಗೊಂಡಿರಬಾರ್ದು. ಒಂದು ವೇಳೆ ನೀವು ಅವನ ಕಡೆಯಿಂದ ಏನಾದರೂ ವಸ್ತುವನ್ನು ಅಥವಾ ಕೈಂಡ್ ರೂಪದಲ್ಲಿ ಸೆಕ್ಯೂರಿಟಿ ಅಂತ ತೊಗೊಂಡಿದ್ದರೆ ಆದರೆ ಆವಾಗ ನೀವು ಅದನ್ನು ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಥ್ರೂ ಸಿವಿಲ್ ಗ್ರೌಂಡ್ಸ್ ಅಂತ ಹೇಳ್ತಾರೆ. ಆವಾಗ ಅದನ್ನು ಆ್ಯಕ್ಷನೇಬಲ್ ಕ್ಲೇಮ್ ಅಂತೇಳಿ ಕರೀಲಿಕ್ಕೆ ಆಗೋದಿಲ್ಲ. ಟೋಟಲಿ ನೀವು ಕೊಟ್ಟಂಥ ಸಾಲ ಡೆಟ್ ಏನಿರ್ತದಲ್ಲ ಅದು ಅನ್ಸೆಕ್ಯೂರ್ಡ್ ಇರಬಹುದು, ಅನ್ಸೆಕ್ಯೂರ್ಡ್ ಇರಬೇಕಾಗುತ್ತೆ. ಅದಕ್ಕಾಗಿ ಆ್ಯಕ್ಷನೇಬಲ್ ಕ್ಲೇಮ್
is concerned with only unsecured debt, not on secured debt. ಇಲ್ಲಿ ಆ್ಯಕ್ಷನೇಬಲ್ ಕ್ಲೇಮನ್ನು ನಾವು ಕರೆಯುವಾಗ ನಿಮ್ಮ ಡೆಟ್ ಏನಿರಬೇಕು, ಅನ್ಸೆಕ್ಯೂರ್ಡ್ ಡೆಟ್ ಇರಬೇಕು. ನೀವು ಸೆಕ್ಯೂರಿಟಿ ತಗೊಂಡು ಏನಾದರೂ ಸಾಲವನ್ನು ಕೊಟ್ಟಿದ್ರಿ ಅಂದರೆ ಅದನ್ನು ನಾವು ಆ್ಯಕ್ಷನೇಬಲ್ ಕ್ಲೇಮ್ ಅಂತೇಳಿ ಕರೀಲಿಕ್ಕೆ ಬರೋದಿಲ್ಲ. ನೆಕ್ಸ್ಟು, ಫಾರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಆ್ಯಕ್ಷನೇಬಲ್ ಕ್ಲೇಮ್ಸ್. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅದೇ ಆ್ಯಕ್ಷನೇಬಲ್ ಕ್ಲೇಮ್ಗೆ. ಯಾವುದು? ಲಾಟ್ರಿ ಟಿಕೆಟ್ಸ್ ಇರ್ಬೋದು, ಫಿಕ್ಸ್ಡ್ ಡಿಪಾಸಿಟ್ಸ್ ರಿಸಿಟ್ ಇರ್ಬೋದು, ನೆಕ್ಸ್ಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಲೈಕ್ ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರ್ ನೋಟ್ಸ್, ಕ್ಲೇಮ್ ಫಾರ್ ಅರಿಯರ್ಸ್ ಆಫ್ ರೆಂಟ್. ಇಲ್ಲಿ ನೋಡಿರಿ, ಅರಿಯರ್ಸ್ ಆಫ್ ರೆಂಟ್ ಆ್ಯಸ್ ಯೂಶ್ವಲಿ ನೀವು ಬಾಡಿಗೆ ಕೊಟ್ಟಿರ್ತೀರಿ ಮನೆಯನ್ನು, ಆ ಬಾಡಿಗೆದಾರ ನಿಮಗೆ ಏನು ಕೊಟ್ಟಿರೋದಿಲ್ಲ, ರೆಂಟ್ ಕೊಟ್ಟಿರೋದಿಲ್ಲ, ಅದು ನಿಮಗೆ ಬಾಡಿಗೆ ಕೊಟ್ಟಿರೋದಿಲ್ಲ, ಬಾಡಿಗೆ ಹಣವನ್ನು ಕೊಟ್ಟಿರೋದಿಲ್ಲ. ಆವಾಗ ನೀವು ಏನು ಮಾಡ್ಬೋದು ಅಂದರೆ ಅದನ್ನು ಕೋರ್ಟಿಗೆ ಹಾಕಿ ಕೋರ್ಟ್ ಮುಖಾಂತರ, ನ್ಯಾಯಾಂಗದ ಮುಖಾಂತರ ನೀವು ಅದನ್ನು ವಸೂಲಾತಿ ಮಾಡ್ಕೊಳ್ಬಹುದು. ಆದರೆ ಒಂದು ಕಂಡೀಷನ್ ಏನಂದರೆ ಅವನು ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಕೊಟ್ಟಿರಬಾರ್ದು ನಿಮಗೆ. ದಟ್ ಈಸ್ ದಿ ಕ್ಲೇಮ್ಸ್ ಫಾರ್ ಅರಿಯರ್ಸ್ ಆಫ್ ರೆಂಟ್ ಇರ್ಬೋದು. ಕ್ಲೇಮ್ಸ್ ಆಫ್ ಇನ್ಶೂರೆನ್ಸ್, ನೋಡಿರಿ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳುವಾಗ ಕೂಡ ನೀವೇನ್ಬೋದು ಕೋರ್ಟ್ ಥ್ರೂ ಮಾಡ್ಕೊಳ್ಬೋದು. ದೆನ್ ಕ್ಲೇಮ್ ಫಾರ್ ರಿಟರ್ನ್ ಆಫ್ ಅರ್ನೆಸ್ಟ್ ಮನಿ, ನೀವು ಸಂಪಾದನೆ ಮಾಡಿರ್ತೀರಲ್ಲ ಆ ಹಣ ಬಂದಿಲ್ಲ ಅಂದರೂ ಕೂಡ ನೀವೇನು ಮಾಡ್ಕೋಬೋದು, ಥ್ರೂ ಕೋರ್ಟ್ ಅದನ್ನು ತೊಗೊಳ್ಬೋದು. ಡಿವಿಡೆಂಡ್ ಆನ್ ಶೇರ್ಸ್, ಈಗ ನೀವು ಶೇರ್ಸ್ ಪರ್ಚೇಸ್ ಮಾಡಿರ್ತೀರಿ, ಅದ್ರ ಮೇಲೆ ಡಿವಿಡೆಂಡ್ ಬಂದಿರಲ್ಲ ಅಂದರೆ ಅದನ್ನು ಕೂಡ ನೀವು ಕೋರ್ಟ್ಗೆ ಹಾಕಿ ತಗೊಳ್ಬೋದು. ಅದೇ ರೀತಿಯಾಗಿ ರೈಟ್ ಆಫ್ ಎ ಪಾರ್ಟ್ನರ್ ಫಾರ್ ಶೇರ್ ಇನ್ ಪಾರ್ಟ್ನರ್ಶಿಪ್ ಪ್ರಾಪರ್ಟಿ, ಅಂದರೆ ನಿಮ್ಮದು ಆ್ಯಸ್ ಎ ಪಾರ್ಟ್ನರ್ ನಿಮಗೆ ಏನು ಶೇರ್ ಬರಬೇಕಾಗ್ಯದ ಅದನ್ನು ನೀವು ಹಕ್ಕನ್ನು ನೀವು ಕೋರ್ಟ್ ಥ್ರೂ ತೊಗೊಳ್ಳಿಕ್ಕೆ ಬರ್ತದೆ. ದಟ್ ಈಸ್ ದ ಆ್ಯಕ್ಷನೇಬಲ್ ಕ್ಲೇಮ್ಸ್ ಎಕ್ಸಾಂಪಲ್ಸ್. ಆ್ಯಂಡ್ ವಾಟ್ ಆರ್ ದಿ ಎಕ್ಸಾಂಪಲ್ ಫಾರ್ ನಾನ್ ಆ್ಯಕ್ಷನೇಬಲ್ ಕ್ಲೇಮ್? ಯಾವುದನ್ನು ನಾವು ಆ್ಯಕ್ಷನೇಬಲ್ ಕ್ಲೇಮ್ ಅಂತೇಳಿ ಕರೀಲಿಕ್ಕೆ ಬರೋದಿಲ್ಲ. ಕಾಪಿರೈಟ್ಸ್ ಇರ್ಬೋದು, ಪೇಟೆಂಟ್ಸ್ ಇರ್ಬೋದು, ಟ್ರೇಡ್ ಮಾರ್ಕ್ ಇರ್ಬೋದು. ಯಾಕಂದರೆ ಆಲ್ರೆಡಿ ಅದೇನು ಸೆಕ್ಯೂರ್ಡ್ ಇರ್ತದೆ, ಅದಕ್ಕಾಗಿ ಅದನ್ನು ಕಾಪಿರೈಟ್ ಇರ್ಬೋದು, ಪೇಟೆಂಟ್ಸ್ ಅಥವಾ ಟ್ರೇಡ್ ಮಾರ್ಕನ್ನು ನಾವು ಆ್ಯಕ್ಷನೇಬಲ್ ಕ್ಲೇಮ್ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಕ್ಲೇಮ್ಸ್ ಫಾರ್ ಇವೆಂಚುವಲ್ ಪ್ರಾಪರ್ಟಿ, ಆಮೇಲೆ ಡೆಟ್ ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ. ಆದರೆ ಹೇಳಿದೆ ನಿಮಗೆ, ಯಾವುದೇ ಒಂದು ಇಮ್ಮೂವೇಬಲ್ ಪ್ರಾಪರ್ಟಿ ಮೇಲೆ ನೀವು ಸೆಕ್ಯೂರಿಟಿ ಕೊಟ್ಟಿದ್ರಿ ಅಂದರೆ ಈಗ ಲೋನ್ ತೊಗೊಳ್ಳುವಾಗ ಬ್ಯಾಂಕಲ್ಲಿ ನೋಡಿರಿ, ಲೋನ್ ತೊಗೊಳ್ಳುವಾಗ ನಿಮ್ಮ ಲ್ಯಾಂಡನ್ನು ಮಾರ್ಟ್ಗೇಜ್ ಮಾಡ್ಕೊಂಬ ಅಂತ ಹೇಳ್ತಾರೆ, ಅದನ್ನು ಇಲ್ಲಿ ಆ್ಯಕ್ಷನೇಬಲ್ ಕ್ಲೇಮ್ ಅಂತೇಳಿ ಕರೀಲಿಕ್ಕೆ ಬರೋದಿಲ್ಲ. ದ ರೈಟ್ ಟು ರಿಕವರ್ ಡ್ಯಾಮೇಜಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಕೆಲವೊಂದು ಕಾಂಟ್ರಾಕ್ಟನ್ನು ನಾವು ಬಿಟ್ಬಿಡ್ತೀವಿ, ಬ್ರೀಚ್ ಆಗುತ್ತೆ, ಕ್ಯಾನ್ಸಲೇಷನ್ ಆಗಿರುತ್ತೆ, ಅಂಥದನ್ನು ಕೂಡ ನಾವು ಆ್ಯಕ್ಷನೇಬಲ್ ಕ್ಲೇಮ್ ಅಂತೇಳಿ ಟ್ರೀಟ್ ಮಾಡಲಿಕ್ಕೆ ಬರೋದಿಲ್ಲ. ದಿಸ್ ಇಸ್ ದಿ ಡೆಫಿನೇಷನ್ ಆಫ್ ಆ್ಯಕ್ಷನೇಬಲ್ ಕ್ಲೇಮ್. ಇನ್ ಸಿಂಪಲ್ ವರ್ಡ್ಸ್, the actionable claim related to a claim to an unsecured debt and a claim to any beneficial interest in movable property. The keyword is to be there, unsecured debt. Whatever the debt is there, it should be unsecured. Either it may be movable or immovable ಪ್ರಾಪರ್ಟಿ. ಅದು ಮೂವೇಬಲ್ ಇರ್ಬೋದು ಅಥವಾ ಇಮ್ಮೂವೇಬಲ್ ಪ್ರಾಪರ್ಟಿ ಇರ್ಬೋದು, ಆದರೆ ಅದು ಅನ್ಸೆಕ್ಯೂರ್ಡ್ ಇರಬೇಕು. ದಟ್ ಇಸ್ ದಿ ಹಿಯರ್ ದ ಇಲಿಸ್ಟ್ರೇಷನ್, ಸಮ್ ಆಫ್ ದಿ ಇಲಿಸ್ಟ್ರೇಷನ್ ಆಫ್ ಆ್ಯಕ್ಷನೇಬಲ್ ಕ್ಲೇಮ್. ಮಿಸ್ಟರ್ ಆಕಾಶ್ ಬಾರೋಸ್ ₹8,000 ಫ್ರಮ್ ರಾಮ್ ಬೈ ಪ್ಲೆಜಿಂಗ್ ಹಿಸ್ ಮೋಟರ್ ಸೈಕಲ್. ಇಲ್ಲಿ ನೋಡ್ರಿ, ಆಕಾಶ್ ಅನ್ನೋನು ₹8,000 ತೊಗೊಂಡದಾನೆ. ಯಾರ ಕಡೆಯಿಂದ? ರಾಮ್ ಕಡೆಯಿಂದ. ಅದು ಸೆಕ್ಯೂರಿಟಿ ಅಂತ ಒಂದು ತೊಗೊಂಡಾನೆ, ಮೋಟ್ರ್ ಸೈಕಲನ್ನು ಒತ್ತೆ ಇಟ್ಟು ₹8,000 ತೊಗೊಂಡಾನೆ. ಅವಾಗ ಮಿಸ್ಟರ್ ರಾಮ್ ಅನ್ನೋನು ಅದನ್ನು ಆ್ಯಕ್ಷನೇಬಲ್ ಕ್ಲೇಮ್ ಅಂಥೇಳಿ ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ₹8,000 ತೊಗೊಳ್ಳುವಾಗ ಮೋಟ್ರ್ ಸೈಕಲನ್ನು ಏನು ಮಾಡಿದಾನೆ, ಇಲ್ಲಿ ಮಾರ್ಟ್ಗೇಜ್ ಮಾಡಿದಾನೆ, ಪ್ಲೆಜ್ ಮಾಡಿದಾನೆ, ಅಂದರೆ ಒತ್ತಿಟ್ಟಿದ್ದಾನೆ. ಅದಕ್ಕಾಗಿ ನಾವು ಇನ್ಮೇಲೆ ಹೇಳ್ತೀವಿ ಇದನ್ನು ಆ್ಯಕ್ಷನೇಬಲ್ ಕ್ಲೇಮ್ ಅಂತೇಳಿ ಕರೆಯೋದಿಲ್ಲ. ದೆನ್ ಸೆಕೆಂಡ್ ಒನ್ ಇಸ್ ದಟ್ ಮಿಸ್ಟರ್ ಸಂತೋಷ್ ಓಸ್ ₹20,000 ಫ್ರಮ್ ಮಿಸ್ಟರ್ ಸಂದೀಪ್ ವಿದೌಟ್ ಎನಿ ಸೆಕ್ಯೂರಿಟಿ. ನೋಡಿರಿ, ಮಿಸ್ಟರ್ ಸಂತೋಷ್ ಅವನು ಏನು ಮಾಡಿದಾನೆ ಅಂದರೆ ₹20,000 ತೊಗೊಂಡಿದ್ದಾನೆ. ಯಾರ ಕಡೆಯಿಂದ? ಸಂದೀಪನ ಹತ್ರ. ವಿದೌಟ್ ಎನಿ ಸೆಕ್ಯೂರಿಟಿ ಅಂದರೆ ಏನದ, ಇದು ಅನ್ಸೆಕ್ಯೂರ್ಡ್ ಡೆಟ್ ಅದ. ಅದಕ್ಕಾಗಿ ಇಲ್ಲಿ ಏನು ಮಾಡ್ಬೋದು, ನಾವು ಆ್ಯಕ್ಷನೇಬಲ್ ಕ್ಲೇಮನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಇಸ್ ದಿ ಆ್ಯಕ್ಷನೇಬಲ್ claim. Then second one is there, second definition, address of delivery.
Here, as per the section 2 subsection 2, it is relevant to determine the place of supply of goods or services other than import and export. Address of delivery ಅಂದರೆ ಏನು? Normally, any registered person who want to supply any goods or services to the recipient, at that time he has to send tax invoice along with the goods and services. ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಯಾವಾಗ ವಸ್ತುಗಳನ್ನು ಸೇವೆಗಳನ್ನು ಪೂರೈಕೆ ಮಾಡ್ತಿರ್ತೀರಲ್ಲ, ಆ ವಸ್ತುಗಳು ಹಾಗೂ ಸೇವೆಗಳ ಜೊತೆಗೆ ಒಂದು ಇನ್ವಾಯ್ಸನ್ನು, ಬಿಲ್ಲನ್ನು ಕಳಿಸ್ಕೊಡ್ಬೇಕಾಗಿರ್ತದೆ. ಆ ಬಿಲ್ಲಲ್ಲಿ ನಾವು ಯಾವ ಪ್ರದೇಶಕ್ಕೆ ಈ ವಸ್ತುಗಳನ್ನು ತಲುಪಿಸಬೇಕಾಗಿರುತ್ತೆ ಅನ್ನೋ ಮಾಹಿತಿಯನ್ನು ನಾವು ಕೊಡಬೇಕಾಗಿರುತ್ತೆ. ದಟ್ ಶುಡ್ ಬಿ ಕಾಲ್ಡ್ ಆ್ಯಸ್ ಅಡ್ರೆಸ್ ಆಫ್ ಡೆಲಿವರಿ. ಈಗ ಫಾರ್ ಎಕ್ಸಾಂಪಲ್ ಹಿಯರ್, Mr. A is supplier from Belgaum. Mr. B is from Ainapur. Mr. A ಅನ್ನೋನು ಎಲ್ಲಿದಾನ? ಬೆಳಗಾವಲ್ಲಿದಾನ. ಈಸ್ ದಿ ಸಪ್ಲೈಯರ್. ರಿಸಿಪಿಯೆಂಟ್ ಯಾರು? ಬಿ. ಈಸ್ ಬಿಲಾಂಗ್ಸ್ ಟು ಐನಾಪುರ್. ಯಾವಾಗ ಆ ಗೂಡ್ಸನ್ನು ಏನು ಆರ್ಡರ್ ಮಾಡಿರ್ತಾ ಆ ಗೂಡ್ಸನ್ನು ಸಪ್ಲೈ ಮಾಡುವಾಗ ಅಲ್ಲಿ ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಏನು ಬರಬೇಕಾಗುತ್ತೆ ಅಂದರೆ, ನೇಮ್ ಆಫ್ ದಿ ರಿಸಿಪಿಯೆಂಟ್ ಬಿ, ದೆನ್ ಐನಾಪುರ್, ಯಾವ ಗಲ್ಲಿ, ಯಾವ ಮನೆ, ದ ಟೋಟಲ್ ಡಿಟೇಲ್ಸನ್ನು ಬರೀಬೇಕಾಗುತ್ತೆ. ಇನ್ವಾಯ್ಸಲ್ಲಿ ನೀವು ಬರಲಿಲ್ಲ ಅಂದರೆ ನಮಗೆ ಗೊತ್ತಾಗೋದಿಲ್ಲ ನಾವು ಯಾವ ಪರ್ಟಿಕ್ಯುಲರ್ ಪ್ಲೇಸ್ಗೆ ಈ ವಸ್ತುಗಳನ್ನು ಏನು ಮಾಡಬೇಕು, ರೀಚ್ ಮಾಡಬೇಕು, ಡೆಲಿವರಿ ಮಾಡಬೇಕು ಅಂಥೇಳಿ. ಅದಕ್ಕಾಗಿ ಇಲ್ಲೇನು ಹೇಳ್ತಾರೆ ಅಂದರೆ, ಅಡ್ರೆಸ್ ಆಫ್ ಡೆಲಿವರಿ ಇಟ್ ಈಸ್ ರಿಲೆವೆಂಟ್ ಟು ಡಿಟರ್ಮೈನ್ ದ ಪ್ಲೇಸ್ ಆಫ್ ಸಪ್ಲೈ. ಅಂದರೆ ನಾವು ಯಾವ ಸ್ಥಳಕ್ಕೆ ಈ ವಸ್ತುಗಳನ್ನು ಪೂರೈಕೆ ಮಾಡಬೇಕು ಅನ್ನೋ ನಿರ್ಧಾರನ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಅಂಶಕ್ಕೆ ಏನಂತ ಕರಿತೀವಿ, ಅಡ್ರೆಸ್ ಆಫ್ ಡೆಲಿವರಿ. ಬಟ್ ಇಟ್ ಶುಡ್ ಬಿ ಅದರ್ ದ್ಯಾನ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಆಮದು ಇರ್ಬೋದು, ರಫ್ತು ಇರ್ಬೋದು. ಇದನ್ನು ಬಿಟ್ಟು ಉಳಿದಂಥ ಸನ್ನಿವೇಶಗಳಲ್ಲಿ ನಾವು ಏನು ತೊಗೊಳ್ತೀವಿ, ಇದನ್ನು ಅಡ್ರೆಸ್ ಆಫ್ ಡೆಲಿವರಿಯನ್ನು ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ದೆನ್ ಇಟ್ ಈಸ್ ಅ ಪಾಯಿಂಟರ್ ಟುವರ್ಡ್ಸ್ ದ ಲೊಕೇಶನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್. ಸಿ, ಇಟ್ ಈಸ್ ಅ ಪಾಯಿಂಟರ್ ಅಂದರೆ ಒಂದು ನಿರ್ದಿಷ್ಟವಾದಂಥ ಪ್ಲೇಸಲ್ಲಿ ಯಾವ ವಸ್ತುಗಳನ್ನು, ಯಾವ ಸರ್ವಿಸಸನ್ನು ನಾವು ಯಾರಿಗೆ ರೀಚ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ನ ಯಾವ್ದು ಕೊಡ್ತದೆ ಅದಕ್ಕೆ ನಾವೆಂತ ಕರಿತೀವಿ, ಅಡ್ರೆಸ್ ಆಫ್ ಡೆಲಿವರಿ ಅಂತೇಳಿ ಕರಿಬೇಕಾಗುತ್ತೆ. ಯಾಸ್ ದ ಡೆಫಿನೇಷನ್, ದ ಅಡ್ರೆಸ್ ಆಫ್ ಡೆಲಿವರಿ ಮೀನ್ಸ್ ದ ಅಡ್ರೆಸ್ ಆಫ್ ದಿ ರಿಸಿಪಿಯೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್ indicated on the tax invoice issued by a registered person for delivery of such goods or services or both. Once again repeat here, the address of the recipient. The address of the recipient, it means that the particular goods or services where to be delivered. ಅಂದರೆ ಯಾವ ಪ್ರದೇಶಕ್ಕೆ ಈ ವಸ್ತುಗಳನ್ನು, ಈ ಸೇವೆಗಳನ್ನು ಪೂರೈಕೆ ಮಾಡಬೇಕಾಗಿರುತ್ತೆ, ಅಥವಾ ಯಾವ ವಸ್ತುಗಳನ್ನು ಮತ್ತು ಈ ನಿರ್ದಿಷ್ಟವಾದಂಥ ಸೇವೆಗಳನ್ನು ಯಾರು ಬೇಡಿಕೆ ಇಟ್ಟಿರ್ತಾರೋ ಆ ವ್ಯಕ್ತಿಗೆ ಅಂತ ಕರಿತೀವಿ, ರಿಸಿಪಿಯೆಂಟ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವ ಪ್ರದೇಶಕ್ಕೆ ಈ ವಸ್ತುಗಳನ್ನು, ಈ ಸೇವೆಗಳನ್ನು ನಾವು ಏನು ಮಾಡಬೇಕು, ಪೂರೈಕೆ ಮಾಡಬೇಕು ಅನ್ನುವ ವಿಳಾಸವನ್ನು ನಾವೆಲ್ಲಿ ಬರೆದಿರಬೇಕು, ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಬರೆದಿರಬೇಕು. ಅದನ್ನು ಯಾರು ಕಳಿಸ್ತಾರೆ, ಟ್ಯಾಕ್ಸ್ ಇನ್ವಾಯ್ಸನ್ನು ಯಾರು ಕಳಿಸ್ತಾರೆ ಅಂದರೆ ರಿಜಿಸ್ಟರ್ಡ್ ಪರ್ಸನ್. ರಿಜಿಸ್ಟರ್ಡ್ ಪರ್ಸನ್ ಏನು ಮಾಡ್ತಾನೆ, ಅವನು ಯಾವ ವ್ಯಕ್ತಿಗೆ ಇದನ್ನು ತಲುಪಿಸಬೇಕಾಗಿರುತ್ತಂಥ ಮಾಹಿತಿಯನ್ನು ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಬರೆದು ಅದನ್ನು ಕೊಡಬೇಕಾಗುತ್ತೆ. ಅದಕ್ಕೆ ನಾವೆಂತ ಕರಿತೀವಿ, ಅಡ್ರೆಸ್ ಆಫ್ ಡೆಲಿವರಿ. ಸೆಕ್ಷನ್ 2 ಸಬ್ಸೆಕ್ಷನ್ 2. ನೆಕ್ಸ್ಟ್, ಅಡ್ರೆಸ್ ಆಫ್ ರೆಕಾರ್ಡ್. ದಿಸ್ ಇಸ್ ದಿ ಥರ್ಡ್ ಡೆಫಿನೇಷನ್ ಆಸ್ ಪರ್ ದಿ ಸೆಕ್ಷನ್ 2 ಸಬ್ಸೆಕ್ಷನ್ 3 ಡೆಫಿನೇಷನ್. The address of the recipient as available in the records of the suppliers. It means that here ನಾವು ಯಾವ ವ್ಯಕ್ತಿಗೆ, ಯಾವ ರಿಸಿಪಿಯೆಂಟ್ಗೆ ನಾವು ಯಾವ ವಸ್ತುಗಳನ್ನು, ಯಾವ ಸೇವೆಗಳನ್ನು ಪೂರೈಕೆ ಮಾಡ್ತಿದ್ದೀವಿ ಅನ್ನುವ ಪೂರ್ಣ ವಿಳಾಸ ಎಲ್ಲಿ ಸಿಗುತ್ತೆ, ಪೂರೈಕೆದಾರರ ಹತ್ರ ಸಿಗುತ್ತೆ. ದ್ಯಾಟ್ ಶುಡ್ ಬಿ ಕಾಲ್ಡ್ ಆಸ್ ಅಡ್ರೆಸ್ ಆಫ್ ರೆಕಾರ್ಡ್ ಅಂತ ಕರಿತೀವಿ. The address of the recipient as available in the records of the suppliers. ಅಂದರೆ ಯಾವ ವಸ್ತುಗಳನ್ನು ಯಾವ ವೇಳೆಗೆ, ಯಾವ ದಿನದಂದು ನಾವು ಯಾವ ಪ್ಲೇಸಿಗೆ, ಯಾವ ವಿಳಾಸಕ್ಕೆ ಅಥವಾ ಯಾವ ಪ್ರದೇಶಕ್ಕೆ ಅದನ್ನು ಕಳಿಸಿ ಕೊಡ್ತಾ ಇದ್ದೀವಿ, ಆ ಸಂಪೂರ್ಣ ಮಾಹಿತಿ ಯಾರ ಹತ್ರ ಸಿಗುತ್ತೆ, ಅದು
ಪೂರೈಕೆದಾರ ಹತ್ರ ಸಿಗುತ್ತೆ. ದಟ್ ಶುಡ್ ಬಿ ಕಾಲ್ಡ್ ಆಸ್ ಅಡ್ರೆಸ್ ಆಫ್ ರಿಕಾರ್ಡ್ ಅಂತೇಳಿ ಕರಿಬೇಕಾಗುತ್ತೆ. ದೆನ್ address of record, it is relevant to determine the place of supply in case of supplies made by registered person to an unregistered person in relation to services. ಇಲ್ಲಿ ಏನಾಗುತ್ತೆ ಅಂದರೆ ಅಡ್ರೆಸ್ ಆಫ್ ರಿಕಾರ್ಡನ್ನು ನಾವು ಹೆಚ್ಚಿಗೆ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಬ್ಬ ರಿಜಿಸ್ಟರ್ಡ್ ವ್ಯಕ್ತಿ ಅಂದರೆ ಹೂಸ್ ಟರ್ನ್ ಓವರ್ ಇಸ್ ಟು ಬಿ ಎಕ್ಸೀಡ್ ದ ಥ್ರೆಶೋಲ್ಡ್ ಲಿಮಿಟ್, ರೈಟ್. ಆ ವ್ಯಕ್ತಿ ಏನು ಮಾಡಬೇಕಾಗುತ್ತೆ, ಮತ್ತೊಬ್ಬ ವ್ಯಕ್ತಿಗೆ ಅಂದರೆ ನಾರ್ಮಲಿ ಅನ್ರಿಜಿಸ್ಟರ್ಡ್ ಅಂದರೆ ಯಾರು ನೋಂದಾಯಿಸಿರ್ತಾರೆ ಬಿಸ್ನೆಸ್ಸನ್ನು ಅವ್ರಿಗೆ ನಾವೇನಂತ ಕರಿತೀವಿ, ರಿಜಿಸ್ಟರ್ಡ್ ಪರ್ಸನ್ ಅಂತ ಕರಿತೀವಿ. ಯಾರು ತಮ್ಮ ಬಿಸ್ನೆಸ್ಸನ್ನು ನೋಂದಣಿ ಮಾಡಿಸಿರೋದಿಲ್ಲ ಆ ವ್ಯಕ್ತಿಗೆ ಅನ್ರಿಜಿಸ್ಟರ್ಡ್ ಪರ್ಸನ್ ಅಂತ ಕರಿತೀವಿ. ಯಾವಾಗ ನಾವು ಸರ್ವಿಸಸನ್ನು ಸೇವೆಗಳನ್ನು ಕೊಡ್ತಾ ಇರ್ತೀವಲ್ಲ ಅವಾಗ ನಾವು ಏನು ಮಾಡಬೇಕಾಗುತ್ತೆ, ಯಾವ ವಿಳಾಸಕ್ಕೆ ಇದನ್ನು ಕಳಿಸಿಕೊಡಬೇಕು ಅನ್ನೋದನ್ನು ರಿಜಿಸ್ಟರ್ಡ್ ಪರ್ಸನ್ ಏನು ಮಾಡ್ತಾನೆ, ತನ್ನ ಬುಕ್ಸಲ್ಲಿ ತಮ್ಮ ಪುಸ್ತಕದಲ್ಲಿ ನಮೂದಿಸಬೇಕಾಗ್ತದೆ. ಅದಕ್ಕೆ ನಾವೇನು ಕರಿತೀವಿ, ಅಡ್ರೆಸ್ ಆಫ್ ರಿಕಾರ್ಡ್ ಅಂತ ಕರಿತೀವಿ. ದೆನ್ ಸೆಕೆಂಡ್ ಒನ್, ಇನ್ ಸಚ್ ಕೇಸಸ್ ವೇರ್ ದ ಪ್ಲೇಸ್ ಆಫ್ ಸಪ್ಲೈ ಹ್ಯಾಸ್ ನಾಟ್ ಬೀನ್ ಸ್ಪೆಸಿಫಿಕಲಿ ಪ್ರೊವೈಡೆಡ್ ಫಾರ್ ಅಂಡರ್ ದ ಲಾ, ದ ಅಡ್ರೆಸ್ ಆಫ್ ರಿಕಾರ್ಡ್ ಅವೈಲೇಬಲ್ in the records of suppliers would be regarded the place of supply. ಅಂದರೆ ಏನಾಗುತ್ತೆ ಅಂದರೆ ಪ್ಲೇಸ್ ಆಫ್ ಸಪ್ಲೈ ಅಂದರೆ ನಾವು ಈ ವಸ್ತುಗಳನ್ನು ಈ ಸೇವೆಗಳನ್ನು ನಾವು ಯಾವ ಪ್ರದೇಶಕ್ಕೆ ಕಳಿಸಿಕೊಡಬೇಕು ಅನ್ನುವ ನಿರ್ದಿಷ್ಟ ಮಾಹಿತಿ ಇಲ್ಲದೇ ಇದ್ದಾಗ ಆ ಅನ್ರಿಜಿಸ್ಟರ್ಡ್ ಪರ್ಸನ್ ಯಾರು ಇರ್ತಾರಲ್ಲ, ಅಂದರೆ ನೋಂದಾಯಿಸದೇ ಇರುವಂಥ ಬಿಸ್ನೆಸ್ ಏನಿರ್ತದೆ ಆ ವ್ಯಕ್ತಿಯ ವಿಳಾಸ ಏನಿರ್ತದೆ ಅದನ್ನೇ ನಾವೇನಂತ ಕರಿತೀವಿ, ಪೂರೈಕೆಯ ಸ್ಥಳ ಅಂಥೇಳಿ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ದಟ್ ಈಸ್ ದಿ ಅಡ್ರೆಸ್ ಆಫ್ ರಿಕಾರ್ಡ್. ಅವ್ರೇನು ಹೇಳ್ತಾರೆ ಅಂದರೆ ಪ್ಲೇಸ್ ಆಫ್ ಸಪ್ಲೈ ಹ್ಯಾಸ್ ನಾಟ್ ಸ್ಪೆಸಿಫಿಕಲಿ ಮೆನ್ಷನ್ಡ್. ನಾವಿಲ್ಲಿ ಏನು ಮಾಡ್ತೀವಿ, ಯಾವ ಸ್ಥಳಕ್ಕೆ ಈ ವಸ್ತುಗಳನ್ನು ಈ ಸೇವೆಗಳನ್ನು ಪೂರೈಕೆ ಮಾಡಬೇಕು ಅನ್ನೋದನ್ನು ನಾವು ಮಾಹಿತಿ ಕೊಟ್ಟಿರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ಈ ಸಪ್ಲೈಯರ್ ರಿಸಿಪಿಯೆಂಟ್ ಏನು ಅಡ್ರೆಸ್ ಇರುತ್ತಲ್ಲ ಅಥವಾ ಅಡ್ರೆಸ್ ಆಫ್ ದಿ ರಿಸಿಪಿಯೆಂಟ್ ಏನು ನಮೂದಿಸಿರ್ತೀವಿ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ ಅದನ್ನೇ ನಾವು ಇಲ್ಲೇನು ಕಳಿಸ್ಬೇಕಾಗುತ್ತೆ, ಪ್ಲೇಸ್ ಆಫ್ ಸಪ್ಲೈ ಅಂಥೇಳಿ ಕರಿಬೇಕಾಗುತ್ತೆ. ನೆಕ್ಸ್ಟು ಹಿಯರ್ ದ ಅಡ್ರೆಸ್ ಆಫ್ ರಿಕಾರ್ಡ್, ಅಡ್ರೆಸ್ ಆಫ್ delivery, then actionable claim. These are the three important definitions. Rest of the things I will share in next video.